ನಿರ್ಮಲನೇನಾದ್ರು ನೋಡಿದ್ರ ಅಣ್ಣ? ಇಲ್ವಾ? ಇಲ್ಲ ಅಣ್ಣ, ನೆನ್ನೆಯಿಂದ ಕಾಣಿಸ್ತಿಲ್ಲ. ಒಂಚೂರು ನಿಮ್ಮ ಹುಡುಗರಿಗೆ ಹೇಳಿರಿ ಅಣ್ಣ. ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಹಲೋ ಮೇಡಮ್, ನಾನು ಸಂಜು. ನಿರ್ಮಲ ಏನಾದರೂ ನಿಮ್ಮ ಮನೆಗೆ ಬಂದಿಲ್ಲ? ಇಲ್ವಾ? ಇಲ್ಲ, ಅವಳು ಫೋನ್ ಸ್ವಿಚ್ ಆಫ್ ಆಗಿದೆ. ಬಂದರೆ ಫೋನ್ ಮಾಡಕ್ಕೆ ಹೇಳ್ತೀರಾ? ಆಯ್ತು ಮೇಡಮ್, ಥ್ಯಾಂಕ್ ಯು. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲಿಗೆ ಹೋದ್ಯಾ ನಿಮ್ಮೆ? ಎಲ್ಲಿ ಅಂತ ಹುಡುಕ್ಲಿ ಪುಟ್ಟ ನಿನ್ನ? ಆಂಜನೇಯ, ಸಮಾಧಾನ ಮಾಡ್ಕೊಳ್ಳಿ. ನಿರ್ಮಲ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾಳೆ. ಇದೆಲ್ಲ ಆಗಿದ್ದೆ ನಿನ್ನಿಂದ. ಇದಕ್ಕೆಲ್ಲ ಕಾರಣ ನೀನೇ. ಇನ್ನು ಹತ್ರನೇ ಬಂದ್ಬಿಡ್ತೀನಿ. ಏನೇ ನಿನ್ ಕತೆ? ನೆನ್ನೆ ಬೆಳಿಗ್ಗೆ ಹೋದವಳು ಇವಾಗ ರಾತ್ರಿ ಬರ್ತಾ ಇದೆಯಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದೀಯ. ಏನ್ ನಿನ್ ಕತೆ? ಅಮ್ಮ, ನಂಗೆ ತುಂಬ ಸುಸ್ತಾಗ್ತಿದೆ ಅಮ್ಮ. ಇಷ್ಟು ಆರಾಮಾಗಿ ಬಂದು ಕೂತಿದೀಯಲ್ಲೇ, ಎಲ್ಲ ಹಾಳಾಗೋಗಿದ್ದೆ. ಮಾತಾಡೆ. ಏನಾಯ್ತು ಗೊತ್ತೇನೋ, ನೆನ್ನೆ ನನ್ನ ಫ್ರೆಂಡ್ ಒಬ್ಳು ಯಾರನ್ನೋ ಲವ್ ಮಾಡ್ಕೊಂಡು ಓಡ್ ಬಂದ್ಬಿಟ್ಲು. ಬಾರೆ ನಮ್ಮನೆಗೆ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಬರೋಷ್ಟರಲ್ಲಿ ಯಾರೋ ನಮ್ಮನ್ನ ಅಟ್ಟಿಸ್ಕೊಂಡು ಬಂದ್ಬಿಟ್ರು. ತಕ್ಷಣಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದೋ ಬಸ್ ಹತ್ಕೊಂಡು ಹೋಗ್ಬಿಟ್ವಿ. ಆಮೇಲೆ ನೋಡಿದ್ರೆ ಅದು ಮಂಗಳೂರು ಬಸ್ಸು. ಫೋನ್ ಮಾಡಿ ವಿಷಯ ತಿಳಿಸೋಣ ಅಂದರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು. ಅಂತೂ ಇಂತೂ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡಿದ ಪುಣ್ಯ ನನಗೆ ಬಂತು. ಮಾನವ ಮರ್ಯಾದೆ ಇಲ್ವೇ ನಿನ್ಗೆ? ಯಾಕೋ, ನಾನೇನು ಮಾಡಿದ್ನೋ? ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ತಾನೆ. ತೆಗೆದು ಬಾರಿಸಿದ್ರೆ ನೋಡ್ ಕತ್ತೆ, ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ನಾವು ನೀನು ಹುಡುಕಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತಾನೆ ನಿನ್ಗೆ? ನಿನ್ ಪಾಡಕ್ ನೀನು 2-3 ದಿನ ಮನೆ ಬಿಟ್ಟು ಹೊಟ್ಟೋಗ್ರೆ ಏನ್ ಅನ್ಕೋಬೇಕು ನಾವು? ಒಳ್ಳೆ ಗನಂದಾರಿ ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ ಅಂತ ಅನ್ಕೋಬೇಕು. ನೋಡಮ್ಮ, ಏನ್ ಉಡಾಫೆ ಮಾತಾಡ್ತಾಳೆ ನೋಡು. ಅಕಸ್ಮಾತ್ ವಿವೇಕ್ ಬಂದ್ಬಿಟ್ಟು ನಾನು ಮದ್ವೆ ಆಗೋ ಹುಡುಗಿ ಎಲ್ಲಿ ಅಂತ ಕೇಳಿತಿದ್ರೆ ನಾವೇನೇ ಹೇಳ್ಬೇಕಿತ್ತು? ನಿನ್ನನ್ನು ಕಳ್ಕೊಂಡು ನಾವು ಬದುಕಿರ್ತೀವಿ ಅನ್ಕೊಂಡಿದ್ದೇನೆ. ಅಣ್ಣ, ಶಿವಣ್ಣನ ಪಿಕ್ಚರ್ ನೋಡಿ ನೋಡಿ ಅದೇ ಡೈಲಾಗ್ ಹೊಡಿಬೇಡು. ಈಗ ನಾ ಬಂದಿದ್ದೀನಿ ತಾನೆ, ಆರಾಮಾಗಿರು. ಅಯ್ಯೋ ನಿನ್ನಲ್ಲೇ ಏನ್ ಅನ್ಕೊಂಡಿದ್ದೆ ನೀನು? ನಿನಗೋಸ್ಕರ ನಿನ್ನೆಯಿಂದ ಎಷ್ಟು ಸಂಕಟ ಪಟ್ಟಿದೀವಿ, ಒದ್ದಾಡ್ತಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಸದ್ರ ಜಾಸ್ತಿ ಆಗೋಯ್ತು ನಿನಗೆ. ಅಮ್ಮ, ಇನ್ನಿವಳು ಜವಾಬ್ದಾರಿ ನನ್ನ ಕೈಲಿ ಹೊತ್ಕೊಳಕ್ ಆಗಲ್ಲಮ್ಮ. ವಿವೇಕಕ್ಕೆ ಫೋನ್ ಮಾಡಿ ತಿಳಿಸು. ಆದಷ್ಟು ಬೇಗ ಇವಳಿಗೆ 3 ಗಂಟೆ ಹಾಕ್ಸಿ ಗಂಡನ ಮನೆಗೆ ಕಳಿಸ್ಬಿಡ್ಬೇಕು. ಅಲ್ಲಿವರೆಗೂ ಸಮಾಧಾನನೇ ಇಲ್ಲ ನನಗೆ. ಅಷ್ಟು ಮಾಡಿ ಮೊದಲು ನೀನು ಶಿವಣ್ಣ ರಾಧಿಕಾ ಪಿಕ್ಚರ್ ನೋಡೋದಕ್ಕೂ ಸಾರ್ಥಕ ಆಗುತ್ತೆ. ಅಬ್ಬ,
ಜಾನಿ ತುಂಬ ಸುಸ್ತಾಗಿದೆ ಅಮ್ಮ, ಹೋಗಿ ಮಲ್ಕೋತೀನಿ. ಸಾರಿ ಅಣ್ಣ, ನಂಗೆ ಹಾಕಿದ ವಿಷಯ ಗೊತ್ತಾದರೆ ನೀವು ಯಾರು ತಡ್ಕೊಳ್ಳಲ್ಲ. ಆಮೇಲೆ ಅವ್ರನ್ನೆಲ್ಲ ಎದುರಾಕೊಂಡು ಅವ್ರು ಬೇರೆ ಕೆಟ್ಟ ಜನ, ಏನು ಮಾಡೋದಕ್ಕೂ ಹೆಸರಲ್ಲ. ಅದಕ್ಕೆ ಇದು ಯಾವುದೂ ಬೇಡ ಅಂತ ನಾನು ಸುಳ್ಳು ಹೇಳಿದೆ. ನಂಗೆ ಕ್ಷಮಿಸ್ಬಿಡೋ. ವಸು ವಸು ವಸುಂಧರಾ ವಸು ನಿಂತ್ಕೊಡಮ್ಮ. ಇದೇನಿದು? ನಾನು ನೋಡಿದ್ರೆ ನೋಡ್ದಾರ ಥರ ಹಾಗೆ ಹೋಗ್ತಿದ್ಯಲ್ಲ. ನಾನು ನೋಡಿದ ತಕ್ಷಣ ಒಂದೆರಡು ಮಾತಾಡಬೇಕು ಅಂತ ಅನ್ಸಲ್ವಾ ನಿಂಗೆ? ಹೇಳಿ ಆಂಟಿ. ನಾನು ಏನು ಅಂತ ಹೇಳಿ, ನಾನು ಶುರು ಮಾಡ್ಕೊಂಡ್ರೆ ಬರೀ ನನ್ನ ಪ್ರಾಬ್ಲಮ್ಗಳು ಹೇಳೋದೇ ಆಗೋಗುತ್ತೆ. ನನ್ನ ಗಂಡನಿಗೆ ಬೇರೆ ಕೆಲಸ ಇಲ್ಲ, ನನಗೂ ಸ್ಲಮ್ಮಲ್ಲಿ ಇದ್ದು ಬೇಜಾರಾಗೋಗಿದೆ. ನೀನೇನೋ ದೊಡ್ಡ ಮನೆಗೆ ಹೋಗ್ಬಿಟ್ಟೆ, ನನಗೂ ಹೋಗ್ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಖರ್ಚಿಗೆ ಸ್ವಲ್ಪ ಕಾಸು ಕೇಳೋಣ ಅಂದ್ಕೊಂಡೆ ನಿನ್ನ ಹತ್ರ. ಏನು ದುಡ್ಡಾ? ನಿನ್ನ ಬಿಟ್ರೆ ಇನ್ಯಾರನ್ನ ಕೇಳಿ ವಸು? ನನ್ನ ಬಂಗಾರ ಗಣಿ ನೀನು. ನಾನೇನು ಸುಮ್ಮನೆ ಕೇಳ್ತಿಲ್ಲಪ್ಪ. ವಿಶ್ವಜಿತಪ್ಪ ಅವ್ರಿಗೆ ಹೇಳಬೇಕಾದ ವಿಷಯನ ಮುಚ್ಚಿಡೋದಕ್ಕೆ ತಾನೇ ಕೇಳ್ತಾ ಇದ್ದೀನಿ. ಕೊಡು ಬೇಗ. ಸಾರಿ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ATM ಕಾರ್ಡ್ ಬೇರೆ ಬ್ಲಾಕ್ ಆಗಿದೆ. ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ನಿಮಗೆ ದುಡ್ಡು ಕೊಡ್ತೀನಿ, ಓಕೆನಾ? ನನಗದೆಲ್ಲ ಗೊತ್ತಿಲ್ಲಪ್ಪ. ವಿಶ್ವಜಿತಪ್ಪ ಅವ್ರಿಗೆ ನೀನು ಇಂಥ ಕಡೆ ಇದೆಯಾ, ಇಂಥ ಜಾಗದಲ್ಲಿ ಇದೆಯಾ ಅಂತ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ನಿನ್ನ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾನೆ. ಆಗ ನಾನು ಕೇಳ್ದಷ್ಟು ದುಡ್ಡು ಕೊಡ್ತಾನೆ, ಗೊತ್ತಾ? ನಿಮಗೆ ಕೈ ಮುಗಿತೀನಿ. ಸದ್ಯದ ಪರಿಸ್ಥಿತಿಲಿ ನನ್ನ ಹತ್ರ ಏನೂ ಇಲ್ಲ. ಇದೊಂದ್ಸಲ ಬಿಟ್ಬಿಡಿ. ATM ಕಾರ್ಡ್ ರೆಡಿ ಆಗಿದ ತಕ್ಷಣ ನಿಮಗೆ ದುಡ್ಡು ಕೊಡ್ತೀನಿ. ಅಲ್ಲಿ ತನಕ ಯಾರಿಗೂ ಹೇಳಬೇಡಿ ಪ್ಲೀಸ್ ಆಂಟಿ, ಪ್ಲೀಸ್. ನಾನಿನ್ನ ಹೇಗೆ ನಂಬಲಿ? ನಿಜವಾಗ್ಲೂ ಕೊಡ್ತೀಯಾ? ಏನು ಗ್ಯಾರಂಟಿ? ನಿಜವಾಗ್ಲೂ ಕೊಡ್ತೀನಿ ಆಂಟಿ, ಇದು ಒಂದ್ಸಲ ಪ್ಲೀಸ್. ವಸುಂಧರಾ, ವಸುಂಧರಾ, ಯಾವನ ಅವ್ನು ನನ್ನ ಕಾರ್ಗೋದ್? ಅಯ್ಯೋ ನೀನಲ್ಲೇ ನಿನ್ಗೇನ್ ಕೈ ಕಡಿತಾ ಇರತ್ತಾ? ನಿನ್ ಸ್ಲಮ್ಗ್ ನಾನ್ ಕಾಲಿಟ್ಟಿರೋದೇ ನಿನ್ ಪುಣ್ಯ. ಗಂಜ್ಲಾಗ್ ತೊಳೆದ್ರು ನಮ್ಮ ಏರಿಯಾ ಕ್ಲೀನ್ ಆಗಲ್ವಲ್ಲಪ್ಪ. ಮರ್ಯಾದೆಯಿಂದ ನನ್ನ ಕಾರಿಗೆ ನಮಸ್ಕಾರ ಮಾಡಿ ಸಾರಿ ಕೇಳ್ಕೊಂಡು ಹೋದ್ರೆ ಸರಿ. ಹೋಗಲೇ